ರಾಜ್ಯದ ತಂಬಾಕು ಬೆಳೆಗಾರರಿಗೆ ಕೇಂದ್ರದಿಂದ ಈಗ ಸಿಹಿ ಸುದ್ದಿ ಸಿಕ್ಕಿದೆ. ತಂಬಾಕು ಮೇಲಿರುವಂತಹ 18% ಅಬಕಾರಿ ಸುಂಕವನ್ನು ಹಿಂದಕ್ಕೆ ಪಡ್ಕೊಳ್ಳಲಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಯತ್ನದ ಫಲವಾಗಿ ಈ ಅಬಕಾರಿ ಸುಂಕವನ್ನು ವಾಪಸ್ ಪಡ್ಕೊಳ್ಳಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಎಚ್.ಡಿ.ಕೆ ಮನವಿಯನ್ನು ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಬಕಾರಿ ಸುಂಕವನ್ನ ತಂಬಾಕಿನ ಮೇಲೆ ವಾಪಸ್ ಪಡ್ಕೊಂಡಿರುವಂತಹ ಕಾರಣಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಾಸನ, ಮೈಸೂರು ಮತ್ತು ಹುಣಸೂರು ಭಾಗದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಗಾರರಿದ್ದಾರೆ. ಸರಿಸುಮಾರು 25ರಿಂದ 30 ವರ್ಷದಿಂದ ನಾವು ತಂಬಾಕು ಬೆಳೆಯನ್ನು ಬೆಳೀತಿದ್ದು, ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ತೆರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ತಿದ್ದು, ಹಾಗಾಗಿ ತಂಬಾಕು ಬೆಳೆ ಸ್ವಲ್ಪ ಕಮ್ಮಿ ಮಾಡಿದ್ದು. ಈ ಪ್ರಸ್ತುತ 2025-26ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಕುಮಾರಸ್ವಾಮಿ ಅವರ ಒತ್ತಡದಿಂದ 18% GST ವಾಪಸ್ ತೆಗೆದಿರೋದ್ರಿಂದ ಹಾಗಾಗಿ ಮತ್ತೆ ಹೊಗೆ ಸೊಪ್ಪು ಬೆಳಿಬೇಕು ಅನ್ನಿಸ್ತಾ ಇದೆ. ಕುಮಾರಸ್ವಾಮಿ ಅವರ ಈ ಪ್ರಯತ್ನ ನಿಜವಾಗ್ಲೂ ತುಂಬ ಮೆಚ್ಚುಗೆ ಪಡಬೇಕು. ಹಾಸನ, ಮೈಸೂರು, ಚಾಮರಾಜನಗರ, ಪಿರಿಯಾಪಟ್ಟಣ, ಹುಣಸೂರು ಈ ಭಾಗದ ರೈತರು ನಿಜವಾಗ್ಲೂ ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊತೀನಿ. ಈಗೇನು ಸುಮಾರು 1 ತಿಂಗಳಿಂದಲೂ ಸಹಿತ ಈ ತಂಬಾಕು ಬೆಳೆಗಾರರ ಸಂಕಷ್ಟ ಏನಿತ್ತು, ಬೆಲೆ ಕುಸಿತ, ತಂಬಾಕು ಉತ್ಪನ್ನಗಳ ಮೇಲೆ ಕೇಂದ್ರ ಸರ್ಕಾರದ ಅಬಕಾರಿ ತೆರಿಗೆ GST, ಇದ್ರ ಬಗ್ಗೆ ಸಾಕಷ್ಟು ಕಂಪ್ನಿಗಳು ಸಂಸದರ ಮೂಲಕ, ರೈತರ ಮೂಲಕ, DC ಕಚೇರಿಗಳ ಮೂಲಕ ಕೇಂದ್ರ ಸರ್ಕಾರ ಗಮನ ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದು. ಆದರೆ ಅದನ್ನು ಸಹಿತ ಪರಿಗಣಿಸ್ದೆ ಕೇರೆ ಅಂದೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ತಂಬಾಕು ಉತ್ಪನ್ನಗಳ ಮೇಲೆ, ತಂಬಾಕಿನ ಮೇಲೆ ಅತಿ ಹೆಚ್ಚು ತೆರಿಗೆಯನ್ನು, ಅಬಕಾರಿ ತೆರಿಗೆಯನ್ನು ಹೆಚ್ಚಿತ್ತು. ಅದಾದ ಮೇಲೆ ರೈತ ಹೋರಾಟಗಳಾದವು. ಅದಾದ ಮೇಲೆ ವರ್ತಕ ಕಂಪ್ನಿಗಳು, ತಂಬಾಕು ವರ್ತಕ ಕಂಪ್ನಿಗಳು ಖರೀದಿಯಿಂದ ಹಿಂದೆ ಹೋಗಿ ನಮ್ಮ ಕಂಪ್ನಿಗಳಿಗೆ ಹೊಡೆತ ಆಗ್ತದೆ GST ಬೆಳೆದ್ರಿಂದ, ನಾವು ಆ GST ಹೊರೆಯನ್ನು ಹೊತ್ತು ತಂಬಾಕು ಖರೀದಿ ಮಾಡಿ ತಂಬಾಕು ಉತ್ಪನ್ನಗಳನ್ನ ನಾವು ಮಾರಾಟ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥ ಒಂದೇ ಒಂದು ಅಭಿಪ್ರಾಯ ಇಟ್ಕೊಂಡು ಮಾರ್ಕೆಟ್ನ ಬೈಕಟ್ ಮಾಡಿ ವ್ಯಾಪಾರದಿಂದ ಹಿಂದೆ ಹೋಗುವಂಥ ಪ್ರಯತ್ನವನ್ನು ಸುಮಾರು 12 ದಿವಸದ ಹಿಂದೆ ಬಜೆಟ್ ಪೂರ್ವದಲ್ಲಿ ಮಾಡಿದ್ದು. ಅದರ ಪೂರಕವಾಗಿ ನಾವು ಬೆಳೆಗಾರರಾದ ನಾವು ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದು. ಅದರ ಪ್ರತಿಫಲವಾಗಿ ಈ ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ವಾಣಿಜ್ಯ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯ ಸಂಪರ್ಕಿಸಿ ಮೈಸೂರು ಮತ್ತು ಹಾಸನದ ತಂಬಾಕು ಬೆಳೆಗಾರರ ನೆರವಿಗೆ ಬಂದು ಇವತ್ತು ಆ GSTಯನ್ನು ವಾಪಸ್ ತಗೊಂಡು ಬೆಳೆಗಾರರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡಿರ್ತಾರೆ. ಇಂಥ ದಾಸ್ಯ ತೋರ್ತಕ್ಕಂಥ, ಇಂಥ ರೈತರ ಪರವಾದಂಥ ನಿಲುವನ್ನು ತಗೊಳ್ತಕ್ಕಂಥ ವ್ಯಕ್ತಿಗಳು ರಾಜ್ಯದಿಂದ ಸಂಸತ್ತನ್ನು ಪ್ರವೇಶ ಮಾಡಬೇಕು. ಏನೇ ಆಗಲಿ, ನಾನು ಯಾವುದೋ ಒಬ್ಬ ವ್ಯಕ್ತಿನ ಯಾರನ್ನು ಹೊಗಳಕ್ಕೋಸ್ಕರ ಈ ಮಾತಾಡ್ತಾ ಇಲ್ಲ. ಹಿಂದೆ ರಾಮಕೃಷ್ಣ ಹೆಗಡೆಯವರು ವಾಣಿಜ್ಯ ಮಂತ್ರಿ ಆಗಿದ್ದಾಗ ಪ್ರಧಾನಮಂತ್ರಿಯವರು ಅಂದಿನ NDA ಮೈತ್ರಿ ಸರ್ಕಾರ ಇದ್ದಾಗ ಅವರನ್ನು ಕರೆಸಿ ಹುಣಸೂರು ಮತ್ತು ಪ್ರಿಯಾಪಟ್ಟಣದಲ್ಲಿ ಅನಧಿಕೃತ ತಂಬಾಕು ಬೆಳೆಗಾರರಿಗೆ ಅಧಿಕೃತ ತಂಬಾಕು ಬೆಳೆಗಾರರು ಮಾಡಿಸಿದಂಥ ಕೀರ್ತಿನೂ ಸಹಿತ ಅವ್ರ ಮೇಲಿದೆ. ಇಂಥ ದಾಸ್ಯ ತೋರ್ತಕ್ಕಂಥ, ಇಂಥ ರೈತರ ಪರವಾದಂಥ ನಿಲುವನ್ನು ತಗೊಳ್ತಕ್ಕಂಥ ಸರ್ಕಾರವನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿನಿಧಿಗಳು ಇವತ್ತು ಬೇಕಾಗಿದೆ. ಸುಮ್ಮನೆ ರಾಜಕೀಯ ಮೇಲಾಟಕ್ಕೋಸ್ಕರ ಸಾಕಷ್ಟು ಜನ ಮಾತಾಡ್ತಾರೆ. ಇದು ಯಾರನ್ನೂ ಓಲೈಸ್ತಕ್ಕಂಥ ಪ್ರತಿಕ್ರಿಯೆ ಅಲ್ಲ. ನಾನೊಬ್ಬ ತಂಬಾಕು ಬೆಳೆಗಾರನಾಗಿ, ನಾನೊಬ್ಬ ರೈತ ಸಂಘದ ಮುಖಂಡನಾಗಿ, ಸಾಮಾನ್ಯ ರೈತನಾಗಿ ನನ್ನ ಪ್ರತಿಕ್ರಿಯೆ ಇಷ್ಟೇ. ಕುಮಾರಸ್ವಾಮಿ ಅಂತ ಬದ್ಧತೆ ತೋರಿಸ್ತಕ್ಕಂಥ, ಕುಮಾರಸ್ವಾಮಿ ಅಂತ ಸಂಸತ್ ಪ್ರವೇಶ ಮಾಡಿ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ತನ್ನ ಪ್ರಭುತ್ವವನ್ನು ಸಾಧಿಸ್ಕೋಬೋದು ಯಾವ ಥರ ಅಂತಕ್ಕಂಥದ್ದನ್ನ ನಿರೂಪಿಸ್ತಕ್ಕಂಥ ಏನಾದರೂ ರಾಜಕಾರಣಿ ಇದ್ದರೆ
ಅದು HD ಕುಮಾರಸ್ವಾಮಿ ಅಂತಕ್ಕಂಥದ್ದು ನಾವು ಯಾರೂ ಸಹಿತ ಮರಿಬಾರ್ದು. ಅವ್ರು ಒಳ್ಳೆಯದಾಗಲಿ, ಜಯವಾಗಲಿ. ಅವ್ರ ಆರೋಗ್ಯ ಇನ್ನೂ ಸಹಿತ ಸುಧಾರಿಸಿ ಈ ನಾಡಿನ ರೈತರ, ಬಡವರ, ಹಿಂದುಳಿದವರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಆಶಿಸ್ತಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.